ದೇವ್ರು ಒಂದ್ ಸಲ ಆದ್ರೂ ದುರ್ದುಂಡೇಶ್ವರ ಮಠಕ್ಕದು ನೀವು ಅದು ಬಂದಿರೇನ್ರಿ? ಬಂದಿರ್ಕಿಲ್ಲ ಅಂದ್ರೆ ಒಂದ್ ಸಲ ಈ ವಿಡಿಯೋನ ನೋಡ್ರಿ, ನಿಮ್ಗ ಗೊತ್ತಾಗೈತಿ. ಹಾಗಿದ್ರೆ ಬರ್ರಿ ಮಠದ ಬಗ್ಗೆ ಅಟ ತಿಳ್ಕೊಂಡು ಬರೋಣ. ನಮಸ್ಕಾರ ದೇವ್ರು, ನಾನು ನಿಮ್ಮ ಕಿಲಾಡಿ ಬಸ್ಸು. ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಮಠ, ಅದ್ರಾಗ ಇದೊಂದು ಮಠ ಬರ್ತೈತ್ರಿ. ಯಾವ್ದಪ್ಪ ಅಂದ್ರೆ ಅದೇ ಶ್ರೀ ದುರ್ದುಂಡೇಶ್ವರ ಮಠಕ್ಕೆ ನಾನಾ ಮತ್ತು ನನ್ನ ಅಂಬಾರಿನ ತೊಗೊಂಡು ಹೊಡೆದನು. ಭಾಳದು ಸಾತು ಯೂಟ್ಯೂಬ್ ವಿಡಿಯೋ ಮಾಡಿರ್ಕಿಲ್ಲ. ಆ ಉದ್ದೇಶಕ್ಕಾಗಿ ಇವತ್ತೊಂದು ದುರ್ದುಂಡೇಶ್ವರ ಮಠದ ಬಗ್ಗೆ ಅಟ ಹೇಳ್ಬೇಕಂತ ಹೊಂಟದನು. ಹಾಗಿರೋ ತಡಾಕ್ ಮಾಡ್ನು ಹೋಗೋಣಂತ. ಹೆಂಗ ಲೆಟ್ಸ್ ಗೋ. ದೇವ್ರು ಕಡಿಗೂ ನಾ ಬಂದೆ. ಈದ ಅರಬಾವಿ ಸರ್ಕಲ್ ರೀ. ಅದೇ ರೀತಿ ಬಂದ್ಬಿಟ್ಟು ಈದೇನ್ ನೋಡಾಯ್ತಿರಲ್ಲ, ಈದ್ ಬಂದ್ಬಿಟ್ಟು ಮಹಾದ್ವಾರ್ ರೀ. ಹಾಗಿದ್ರೆ ಬರ್ಲಿ ಒಳಗ್ ಹೋಗೋಣ, ಹೆಂಗೈತಿ ಎಲ್ಲ ತೋರಿಸ್ತನು. ಈ ವಿಡಿಯೋ ಸ್ಕಿಪ್ ಮಾಡ್ಬೇಡ್ರಿ, ಕೊನೆ ತನಕ ನೋಡ್ರಿ. ಮಠದ ಬಗ್ಗೆ ನಿಮಗೂ ಗೊತ್ತಾಗೈತ್ರಿ. ಮಠಕ್ಕೆ ಯಾರ ಬಂದಿರ್ಕಿಲ್ಲ ಅಂದ್ರ ಹೊರಗಿನ ಎಂಟ್ರೆನ್ಸ್ ಹೆಂಗೈತಿ ನೋಡ್ರಿ ಮಠ ರೀ. ಈ ಮಠ ಬಂದ್ಬಿಟ್ಟು 600 ವರ್ಷಗಳ ಹಿಂದಿನ ಮಠ ಐತ್ರಿ. ನೋಡ್ರಿ ಇನ್ನೋವರೆಗೂ ಹೆಂಗೈತ್ರಿ ಕಟ್ಟಡ ಅಂತ ಅನಾಹುತ ಐತ್ರಿಪ್ಪ. ಈ ಮಠ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಸುಕ್ಷೇತ್ರ ಅರಬಾವಿ ನೋಡ್ರಿ. ಹಾಗಿದ್ರೆ ಬರ್ರಿ ಒಳಗ್ ಹೋಗೋಣಂತ. ನೋಡ್ರಿ ಹೆಂಗೈತಿ ಸ್ಟೆಪ್ಗಳದು. ಇದೇನ್ ನೋಡಾತಿರ್ಲ, ಒಬ್ಬಳು ಹೆಣ್ಣು ಮಗಳು ಹೋಳಿಗೆ ಲಟಿಗೆನ ತುಡಿದು ಮಾಡಿಕೊಂಡು ಹೋಗಿರ್ತಾಳಂತಾರಿ. ಅದರ ಸಂಬಂಧ ಹಾವಾಗಿ ನನ್ನನ್ನ ಇಲ್ಲೇ ತುಳಿಲಿ ಅಂತ ಇಲ್ಲಿ ಮೂರ್ತಿ ಮಾಡಿದ್ದಾರೆ. ಅದೇ ರೀತಿ ಬಂದ್ಬಿಟ್ಟು ದುರ್ದುಂಡೇಶ್ವರ ಮತ್ತು ಮಹಾಲಿಂಗೇಶ್ವರ ಹಿಮಾಲಯದಿಂದ ಬರುವ ಸಮಯದಲ್ಲಿ ಕೃಷ್ಣಾ ನದಿಯು ಅಡ್ಡಗಟ್ಟಿರುವ ಸಂದರ್ಭದಲ್ಲಿ ತನ್ನನ್ನು ತಾನೇ ದಾರಿ ಮಾಡಿ ಕೊಟ್ಟಿರುವಂತ ಮಹಾನಪಾವ ಪಂಡಿತರು ಇವರು ನಮ್ಮ ಶ್ರೀ ದುರ್ದುಂಡೇಶ್ವರ ಅಜ್ಜಾರ್ರಿ. ದೇವರು ಈ ಕಟ್ಟಡ ನೋಡ್ಬೋದ್ರಿ. ಹಳೆಯ ಕಟ್ಟಡ ಅನ್ಸುದಲ್ರಿ, ಹೊಸಾದೇನೋ ಕಟ್ಟಿದಾರೇನೋ ಅನ್ನೋ ಟೈಪ್ ಹೊಸಾದನ ಐತ್ರಿ. ಎಲ್ಲಿ ಒಂದಿಟ್ಟು ಸ್ಕ್ರಾಚಸ್ ಆಗಿಲ್ರಿ. ಈ ಮಠ ಬಂದ್ಬಿಟ್ಟು ದುರ್ದುಂಡೇಶ್ವರ ಆದ ಬಳಿಕ 2ನೇ ಋಷಿ ಮುನಿಗಳು ಈ ಮಠವನ್ನ ಕಟ್ಟಿದಾರಂತಾನೆ ಹೇಳ್ಬೋದ್ರಿ. ಅಮಾಸಿದ ಕಾರಣಕ್ಕಂದ್ರ ಜನ ಹತ್ರ ಸಿಕ್ಕಾಪಟ್ಟಿ ಐತ್ರಿ. ಹಾಗಿದ್ರೆ ಬರ್ಲಿ ಅಜ್ಜಾರ್ ದರ್ಶನಾಟ ಮಾಡ್ಕೊಂಡು ಬರ್ನು ಅಂತ ನಾವು ಒಳಗ್ ಹೋಗಿ ನೋಡ್ರಿ. ಅಪ್ಪ ಯಾಣಿಮಿ ರೈಸ್ ಐತಿ. ದುರ್ದುಂಡೇಶ್ವರ ಅಜ್ಜಾರ್ ಪವಾಡ ಬಾಳ ಐತ್ರಿ. ಕರ್ನಾಟಕದಲ್ಲಿ 32 ಶಾಖಾ ಮಠಗಳು ಬರ್ತಾವ್ರಿ. ಯಾವುದೇ ಮಠಕ್ಕೆ ಮರಿಯನ್ನು ಬಿಡುದಾದ್ರೆ ಈ ಮಠಕ್ಕೆ ಬಂದು ಅನುಷ್ಠಾನ ಮಾಡಿಕೊಂಡ ಹೋಗ್ತಾರ ನೋಡ್ರಿ. ದೇವ್ರು ಜೀವಂತ ಸಮಾಧಿ ಬಂದ್ಬಿಟ್ಟು ಉತ್ತರ ಕಡೆ ಇದೆ ಗುರು, ಆದ್ರೆ ಪೂಜೆ ಮಾಡೋದು ಮಾತ್ರ ಪೂರ್ವ ಕಡೆ ಮಾಡ್ತಾರ್ರಿ. ಈ ದೇವರ ಬಂದ್ಬಿಟ್ಟು ಸಿಂಧಿ ಕುರುಬೇಟ ದೇಶರು ಬೇಟೆಯಾಡಲು ಹೋದ ಸಂದರ್ಭದಲ್ಲಿ ಬೆನ್ನಟ್ಟಿ ಬರುವಾಗ ತನ್ನದೇ ಆದ ಪವಾಡವನ್ನು ಮಾಡಿರುವಂತ ನಮ್ಮ ದುರ್ದುಂಡೇಶ್ವರ ಅಜ್ಜಾರ್ರಿ. ಬಾಳ ಮಾಡ್ಯಾರ ಇಂತ ಪವಾಡಗಳನ್ರಿ ಇವ್ರು. ಅದೇ ರೀತಿ ಬಂದ್ಬಿಟ್ಟು ಇವ್ರೇನ್ ನೋಡತ್ತಿರ್ಲ, ಇವ್ರು ಬಂದ್ಬಿಟ್ಟು 11ನೇ ಋಷಿ ಮುನಿಗಳು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು. ಇವರ ಅನುಷ್ಠಾನದಲ್ಲಿ ಈಗ ಮಠ ಸಾಗುತ್ತಿದೆ ಈಗ. ಕುರಿ ಕಾಯುವ ಯುವಕನಿಗೆ ಬೆತ್ತದಿಂದ ನೀರು ಚಿಮ್ಮಿಸಿ ಕುರಿ ಕಾಯುವನಿಗೆ ನೀರಿನ ದಾಹವನ್ನು ಕಡಿಮೆ ಮಾಡಿಸಿರುವಂತ ಆ ಸ್ಥಳ ಇಂದಿಗೂ ನಿಶಾನ ಗುಡ್ಡ ಎಂದು ಪ್ರಸಿದ್ಧವಾಗಿದೆ. ದುರ್ದುಂಡೇಶ್ವರ ಅಜ್ಜಾರ ಬರುವಾಗ ಮಲ್ಲಿಗೆ ಬಳಿಯನ್ನು ತಂದಿದ್ದಾರಂತರಿ. ಅದ ದುರ್ದುಂಡಿಯ ಮಾರುತಿಯ ಬಲಗಡೆ ಸೈಡ್ ನೆಟ್ಟದಾರ್ರಿ. ಅದೇ ರೀತಿ ಬಂದ್ಬಿಟ್ಟು ಇನ್ನೋವರೆಗೂ ನೋಡಾಕ ಅದ ನಿಮ್ಗ ಸಿಗ್ತೈತ್ರಿ, ನೋಡ್ಬೋದ್ರಿ ಅದನ್ನ. ದೇವರು ಅದೇ ರೀತಿ ಬಂದ್ಬಿಟ್ಟು ಈ ಗುಡಿ ಏನ್ ನೋಡಾಯ್ತಿರ್ಲ, ಈ ಗುಡಿ ಬಂದ್ಬಿಟ್ಟು ಬಸವಣ್ಣವರ ಗುಡಿ ಕಟ್ಟಿದಾರ್ರಿ. ಯಾಕಂತ ಕೇಳ್ಬೋದ್ರಿ. ಆಗಿನ ಸ್ವಾಮಿಗಳಿಗೆ ಗರ್ಭವಿಲ್ಲದೆ ಹಾಲು ಪ್ರತಿನಿತ್ಯ ಹಾಲು ಕೊಡ್ತಂತರಿ. ಅದರ ಸಂಬಂಧ ಈ ಗುಡಿ ಕಟ್ಟಿದಾರ ನೋಡ್ರಿ. ಈದ್ ಬಂದ್ಬಿಟ್ಟು ಹೊಸ ಕಟ್ಟಡನ ನಿರ್ಮಿಸಿದಾರ್ರಿ. ನೋಡ್ರಿ ಗುಡಿ ಹೊಸದಾಗಿರಿ. ಅದೇ ರೀತಿ ಬಂದ್ಬಿಟ್ಟು ಕಿತ್ತೂರು ರಾಣಿ ಚೆನ್ನಮ್ಮನ ಗಂಡ ಮಲ್ಲ ಸರ್ಜನ್ ಅವರು ಪ್ರಾಣ ಬಿಟ್ಟಿರುವ ಜಾಗ ಗುರು ಇದು. ದುರ್ದುಂಡಿಯ ಜನ ದುರ್ದುಂಡೇಶ್ವರ ಮಠ ಕಟ್ಟಲು ಅವರೆಲ್ಲ ಉಳಿಸಿಕೊಳ್ಳಲು ಯತ್ನೆ ಪ್ರಯತ್ನಿಸಿದರು. ಆದರೆ ಶಿವಯೋಗಿಗಳು ಅರಬಾವಿ ಕಡೆಗೆ ಪಾದಯಾತ್ರೆ ಬೆಳೆಸಿ ಅವಾಗ ಅರಬಾವಿಯಲ್ಲಿ ದುರ್ದುಂಡೇಶ್ವರನ್ನು ಮಠವನ್ನು ಕೀರ್ತಿ ಗಳಿಸಿದ್ದಾರೆ. ಅದೇ ರೀತಿ ಬಂದ್ಬಿಟ್ಟು ಪ್ರತಿ ಅಮಾಸಿಯಲ್ಲಿ ಕೂಡ ದಾಸೋಹದ ವ್ಯವಸ್ಥೆಯನ್ನ ಕೂಡ ಹಮ್ಮಿಕೊಂಡಿರ್ತಾರ್ರಿ. ಬರ್ಲಿ ಆಗಿದ್ರ ದುರ್ದುಂಡೇಶ್ವರ ಅಜ್ಜಾರ್ದ ದಾಸೋಹ ಮಾಡಾಯ್ತಿರಿ. ಹೆಂಗ ಅನ್ಸಾದೈತ್ರಿ? ಹೆಂಗೈತಿ ಟೇಸ್ಟ್? ಹೆಂಗೈತಿ? ಸೂಪರ್ ಐತಿ ದೇವ್ರು. ಹಾಗಿದ್ರ ಬರ್ರಿ ಅಜ್ಜಾರ್ ಪ್ರಸಾದ ಮಾಡ್ಕೊಂಡ ಬರ್ನಂತ. ಪ್ರಸಾದ್ ಗಿಸಾದ್ ಮಾಡ್ಕೊಂಡ ನಾ ಬಂದು ನೋಡ್ರಿ. ಈದ್ ಬಂದ್ಬಿಟ್ಟು ಕೋಟೂರ ಬಸವಣ್ಣ ಟೆಂಪಲ್ಸ್ ನೋಡ್ರಿ. ಹಾಗಿದ್ರ ಬರ್ರಿ ಒಳಗ್ ಹೋಗುನು ಹೆಂಗೈತಿ ಅಂತ ಎಲ್ಲಾ ತೋರಿಸ್ತಾನಂತಾರ. ಈ ಗುಡಿ ಬಂದ್ಬಿಟ್ಟು ದುರ್ದುಂಡೇಶ್ವರ ಬಲಗಡೆ ಸೈಡ್ ಬರ್ತೈತ್ರಿ. ಕೋಟೂರು ಬಸವಣ್ಣ ದರ್ಶನ ಮಾಡ್ಕೊಂಡ್ ಬರ್ಲಿ. ದೇವ್ರು ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ. ನಮ್ಮ ವಿಡಿಯೋ ಯಾರು ಹೊಸ ನೋಡೈತಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನ್ರಿ.